ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ನಾವು ಹೊರಟಿರುವಂಥ ಸ್ಥಳ ಯಾವುದು ಅಂತ ಹೇಳಿದರೆ, ಇದು ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಪುಣ್ಯಸ್ಥಳ. ಮುಂದೆ ಇದರ ಪೌರಾಣಿಕ ಹಿನ್ನೆಲೆ ತಿಳಿದುಕೊಳ್ಳುತ್ತಾ ಇದರ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಸ್ವತಃ ರಾಮನೇ ಪ್ರತಿಷ್ಠಾಪಿಸಿದಂಥ ಲಿಂಗ ಇದೆ. ಈಗ ಮೊದಲು ನಾವು ರಾಮತೀರ್ಥಕ್ಕೆ ಹೋಗುವ. ಶ್ರೀ ರಾಮತೀರ್ಥ. ಹೀಗೆ ಇಲ್ಲಿ ನಾವು ಕೆಳಗಡೆ ಮೆಟ್ಲು ಇಳಿದು ಹೋದರೆ ರಾಮತೀರ್ಥಕ್ಕೆ ತಲುಪಬಹುದು. ನೋಡಿ, ಈ ಸ್ಥಳ ಪ್ರಶಾಂತವಾಗಿ ನಿಶ್ಶಬ್ದವಾಗಿದೆ. ನೋಡಿ, ನಿಶ್ಶಬ್ದವಾಗಿದೆ ಯಾಕೆ ಅಂತ ಹೇಳಿದರೆ, ಪೌರಾಣಿಕ ಹಿನ್ನೆಲೆ ಇದ್ದರೂ ಕೂಡ ಈ ದೇವಸ್ಥಾನದ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಜನ ತುಂಬಾ ಕಡಿಮೆ ಇಲ್ಲಿ. ಸುತ್ತಲೂ ನೋಡಿ ಎಷ್ಟು ಹಸಿರಾಗಿದೆ ಅಂತ. ಎದುರುಗಡೆ ನೋಡ್ತಾ ಇರುವಂಥದ್ದು ಬಟ್ಟೆ ಬದಲಾಯಿಸುವಂಥ ಸ್ಥಳ. ಇಲ್ಲಿ ಮಹಿಳೆಯರಿಗೆ ಮತ್ತು ಗಂಡಸರಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಇದೆ. ನೋಡಿ, ಆ ಕಡೆ ಇರೋದು ರಾಮ, ಈ ಕಡೆ ಇರೋದು ಲಕ್ಷ್ಮಣ ತೀರ್ಥ. ಲಕ್ಷ್ಮಣ ತೀರ್ಥದ ನೀರಿದ್ದು ಫೋರ್ಸ್ ತುಂಬ ಜೋರಿದೆ ನೋಡಿ. ಸ್ನಾನ ಮಾಡಿ ಬಟ್ಟೆ ಒಗಿತೀರಾ ಅಂತ ಹೇಳಿದರೆ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೋಡಿ. 3 ಬಟ್ಟೆ ಒಗೆಯುವಂಥ ಕಲ್ಲಿದೆ. ನೀರು ನೋಡಿ ಎಷ್ಟು ಸ್ವಚ್ಛವಾಗಿದೆ ನೋಡಿ, ಸ್ಫಟಿಕದಂತೆ ಹೊಳಿತಾ ಇದೆ ನೋಡಿ. ಈ ನೀರಿನ ಸದ್ದು ಬಿಟ್ಟರೆ ಬೇರೆ ಯಾವ ಸದ್ದು ಕೇಳ್ತಾನೆ ಇಲ್ಲ ನೋಡಿ. ಈ ಸ್ಥಳಕ್ಕೆ ರಾಮತೀರ್ಥ ಎನ್ನುವ ಹೆಸರು ಹೇಗೆ ಬಂತು ಅಂತ ಹೇಳಿದರೆ, ಒಮ್ಮೆ ರಾಮ, ಲಕ್ಷ್ಮಣ ಮತ್ತು ಸೀತೆಯರು ವನವಾಸ ಮುಗಿಸಿಕೊಂಡು ವಾಪಸ್ ಬರ್ತಾ ಇರುವಾಗ ಸೀತೆಗೆ ತುಂಬಾ ಬಾಯಾರಿಕೆ ಆಗುತ್ತದೆ. ಇದನ್ನರಿತ ರಾಮ ತನ್ನ ಬಿಲ್ಲಿನಿಂದ ಬಾಣವನ್ನು ಹೊಡೆದು ತೀರ್ಥವನ್ನು ಉದ್ಭವಿಸುತ್ತಾನೆ. ಅದುವೇ ರಾಮತೀರ್ಥ ಆಗುತ್ತದೆ. ಇದನ್ನು ನೋಡಿದ ಲಕ್ಷ್ಮಣ ಸುಮ್ಮನಿರಬೇಕಲ್ಲ, ಅಣ್ಣನಿಗಿಂತ ತಾನೇನು ಕಡಿಮೆ ಅಂತ ಹೇಳಿ ಇನ್ನೊಂದು ಕಡೆ ತನ್ನ ಬಿಲ್ಲಿನಿಂದ ಬಾಣವನ್ನು ಹೊಡಿತಾನೆ. ಅದುವೇ ಲಕ್ಷ್ಮಣ ತೀರ್ಥ ಆಗುತ್ತದೆ. ಹೀಗೆ ಒಂದೇ ಕಡೆ ರಾಮ ಮತ್ತು ಲಕ್ಷ್ಮಣ ತೀರ್ಥ ಇರುವಂತಹ ಸ್ಥಳ ತುಂಬ ಅಪರೂಪ ಅಂತಲೇ ಹೇಳಬಹುದು. ಇದು ನೋಡಿ, ಅಣೆಕಟ್ಟಿನ ಗೇಟ್ ಥರ. ಮಳೆಗಾಲದಲ್ಲಿ ಇಲ್ಲಿ ನೀರನ್ನು ನಿಲ್ಲಿಸ್ಕೊಂಡು ಮಕ್ಕಳೆಲ್ಲ ಈಜಾಡಲು ಬರುತ್ತಾರೆ. ಬನ್ನಿ, ಮೇಲೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬರುವ. ಇದು ನೋಡಿ, ಅಶ್ವತ್ಥ ಮರ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಸದೈವ ದುಷ್ಟ ಭಂಜನಂ ಸದಾ ದುಧರ್ಮ ವರ್ಧನಂ ಮುಮುಕ್ಷು ಭಕ್ತ ರಂಜನಂ ಭಜೆ ಹಮಂಜನಾಸುತಂ. ರಾಮ ಇರುವ ಕಡೆ ಹನುಮಂತ ಇರಬೇಕು ತಾನೆ. ನೋಡಿ, ಇದು ಹನುಮಂತನ ಮೂರ್ತಿ. ಕೊಲ್ಲೂರು ಮೂಕಾಂಬಿಕೆ ಹಾಗೂ ಇಡಗುಂಜಿಯ ದೇವರ ಫೋಟೋ ಇದೆ ನೋಡಿ. ಶ್ರೀ ರಾಮೇಶ್ವರ ಪ್ರಸನ್ನ.
ಎಡಗಡೆಗೆ ಇರುವಂಥ ಫೋಟೋ ಶ್ರೀಧರ ಸ್ವಾಮಿಗಳದ್ದು ಹಾಗೂ ಬಲಗಡೆ ಶಂಕರಾಚಾರ್ಯ ಅವರದ್ದು. ಶ್ರೀ ರಾಮೇಶ್ವರ ದೇವರು ರಾಮತೀರ್ಥ. ಇಲ್ಲಿ ವಿಷ್ಣುವಿನ ಅವತಾರದ ಚಿತ್ರ ಇದೆ ನೋಡಿ. ನಿಮಗೆ ವಿಷ್ಣುವಿನ ಅವತಾರ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಹಾಗೆ ಆ ಕಡೆ ಹೋಗುವ. ನರಸಿಂಹ ಅವತಾರ, ವರಾಹ, ಕೂರ್ಮ, ಮತ್ಸ್ಯ. ಈ ಸ್ಥಳ ಎಲ್ಲಿದೆ ಅಂತ ಹೇಳಿದರೆ ಇದು ಹೊನ್ನಾವರದಲ್ಲಿದೆ. ಈಗ ಹೊನ್ನಾವರ ಅಂತ ಹೇಳಿದರೆ ತುಂಬ ಜನರಿಗೆ ಗೊತ್ತು, ಯಾಕಂದರೆ ಬೋಟಿಂಗಿಂದ, ಹಾಗೆ ಇಕೋ ಬೀಚ್ ಇದೆ, ಕಾಂಡ್ಲಾವನ ಇದೆ, ಹಾಗೆ ಅಪ್ಸರ್ಕೊಂಡ ಫಾಲ್ಸ್ ಕೂಡ ಇದೆ. ಇದು ರಾಷ್ಟ್ರೀಯ ಹೆದ್ದಾರಿ 66ರಲ್ಲೇ ಬರುತ್ತದೆ. ನೀವು ಕಾರವಾರದಿಂದ ಮಂಗಳೂರಿಗೆ ಹೋಗ್ತೀರಾ ಅಂತ ಹೇಳಿದರೆ ಹೊನ್ನಾವರವನ್ನು ದಾಟಿಯೇ ಹೋಗಬೇಕಾಗುತ್ತದೆ. ಇದೇ ದೇವಸ್ಥಾನದ ಒಳಗಡೆನೆ ಶ್ರೀ ದತ್ತ ಮಂದಿರ ಕೂಡ ಇದೆ, ಅಂದರೆ ದತ್ತಾತ್ರೇಯ ಸ್ವಾಮಿಗಳ ಮಂದಿರ ಕೂಡ ಇದೆ. ಬನ್ನಿ ಒಳಗೆ ಹೋಗುವ. ಇಲ್ಲಿಂದ ಮುರುಡೇಶ್ವರಕ್ಕೆ ಕೇವಲ 25 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಗೋಕರ್ಣಕ್ಕೆ 54 ಕಿಲೋಮೀಟ್ರ್ ದೂರ ಇದೆ. ಇಲ್ಲಿ ದತ್ತಾತ್ರೇಯ ಸ್ವಾಮಿಗಳ ಕಥೆಯನ್ನು ಚಿತ್ರದ ಮೂಲಕ ಹೇಳಿದ್ದಾರೆ ನೋಡಿ. ಹಾಗೆ ಇಲ್ಲಿಂದ ಮಿರ್ಜಾನ್ ಕೋಟೆಗೆ 32 ಕಿಲೋಮೀಟ್ರ್ ದೂರ ಆಗುತ್ತೆ. ಹಾಗೆ ಭಟ್ಕಳಕ್ಕೆ 38 ಕಿಲೋಮೀಟ್ರ್ ದೂರ ಇದೆ. ಹಾಗೆ ಇಲ್ಲಿಂದ ಇಡಗುಂಜಿ ದೇವಸ್ಥಾನ ಕೂಡ ತುಂಬ ಹತ್ತಿರನೇ ಇದೆ. ಇವರು ಶ್ರೀಧರ ಸ್ವಾಮಿಗಳು. ನೋಡಿ, ಈ ದೇವಸ್ಥಾನ ಎಷ್ಟು ಪ್ರಶಾಂತವಾದ ಜಾಗದಲ್ಲಿದೆ ಅಂತ ಹೇಳಿದರೆ ಇಲ್ಲಿ ಬರಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಈ ದೇವಸ್ಥಾನದ ಬಗ್ಗೆ ಸ್ಥಳ ಪುರಾಣ ಇಲ್ಲಿನ ಭಟ್ರ ಹತ್ರ ಕೇಳುವ. ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣ್ಯ ಭಟ್ ಅಂತ, ಇಲ್ಲಿ ಅರ್ಚಕರು. ಇದು ಶ್ರೀ ರಾಮತೀರ್ಥ ಅಂತ ಹೊನ್ನಾವರದಿಂದ 1 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ಏನು ಶ್ರೀರಾಮ ಹಿಂದೆ ವನವಾಸದಿಂದ ವಾಪಸ್ ಹೋಗಬೇಕಾದ್ರೆ ಸೀತೆಗೆ ಬಾಯಾರಿಕೆ ಆಯಿತು ಅಂತ ಈ ಒಂದು ರಾಮತೀರ್ಥ ಕ್ಷೇತ್ರದಲ್ಲಿ ಬಂದು ಆ ಒಂದು ಬಾಣವನ್ನು ಹೊಡೆದು ತೀರ್ಥವನ್ನು ಸೃಷ್ಟಿ ಮಾಡಿದ್ದು, ಸೀತೆಗೆ ಬಾಯಾರಿಕೆ ಆಯಿತು ಅಂತ. ನಂತರ ಆ ಒಂದು ವಿಜಯೋತ್ಸವ ಸಲುವಾಗಿ ಇಲ್ಲಿ ಮೇಲೆ ಬಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು. ಹಾಗಾಗಿ ಕೆಳಗಡೆ ಆ ಒಂದು ರಾಮನಿಂದ ನಿರ್ಮಿತವಾದ ತೀರ್ಥ ಆದ್ದರಿಂದ ರಾಮತೀರ್ಥ ಅಂತ ಪ್ರಸಿದ್ಧವಾಗಿದೆ. ನಂತರ ಈ ಕಡೆ ಮೇಲ್ಗಡೆ ಬಂದು ಈಶ್ವರ ಲಿಂಗವನ್ನು ಸ್ಥಾಪನೆ ಮಾಡೋದ್ರಿಂದ ರಾಮನೇ ಸ್ವತಃ ಪ್ರತಿಷ್ಠಾಪಿಸೋದ್ರಿಂದ ರಾಮೇಶ್ವರ ಅಂತ ಹೆಸರು ಬಂದಿದೆ. ಮತ್ತು ಶ್ರೀಧರ ಸ್ವಾಮಿಗಳು ಕೂಡ ಇಲ್ಲಿ 1937ರಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಮಾಡಿದ್ದು. ಪಾದುಕೆಯೂ ಕೂಡ ಇದೆ, ದತ್ತಾತ್ರೇಯ ಪಾದುಕೆಯೂ ಕೂಡ ಇದೆ. ಸಾಧು ಸಂತರು ಓಡಾಡಿದಂತಹ ಒಂದು ಪವಿತ್ರ ಕ್ಷೇತ್ರ ಇದು. ಇಲ್ಲಿ ಶಿವರಾತ್ರಿ ಹಾಗೂ ದತ್ತ ಜಯಂತಿ 2 ಉತ್ಸವಗಳು ವಿಜೃಂಭಣೆಯಿಂದ ನೆರವೇರುತ್ತದೆ. ಶಿವರಾತ್ರಿ ದಿವಸ ಬೆಳಗ್ಗೆ 4ನೇ ಗಂಟೆಯಿಂದ ಏನು ಅಭಿಷೇಕಾದಿಗಳು ಸೇವಾದಿಗಳು ಪ್ರಾರಂಭವಾಗಿ ಸಾಯಂಕಾಲ 8 ಗಂಟೆ ರಾತ್ರಿ ಮಧ್ಯರಾತ್ರಿ ತನಕ ಸೇವಾ ಪೂಜಾದಿಗಳು ನಡೀತಾ ಇರ್ತದೆ. ಅದೇ ರೀತಿಯಾಗಿ ಡಿಸೆಂಬರ್ ಸಮಯದಲ್ಲಿ ದತ್ತ ಜಯಂತಿ ಮಾರ್ಗಶೀರ್ಷ ಹುಣ್ಣಿಮೆಯಲ್ಲಿ ಏನು ದತ್ತ ಜಯಂತಿ ಉತ್ಸವ ನಡೀತದೆ. ಆವಾಗ 7 ದಿವಸ ಸತತ ಪಾರಾಯಣ, ಕೊನೆಯ ದಿವಸ ದತ್ತಾತ್ರೇಯ ಪಾಲ್ಕಿ ಉತ್ಸವ, ಅದೇ ರೀತಿಯಾಗಿ ಏನು ದತ್ತಾತ್ರೇಯನ ಒಂದು ಶಯನೋತ್ಸವ, ಅದೇ ರೀತಿಯಾಗಿ ತೊಟ್ಟಿಲೋತ್ಸವಗಳು ಸೇವಾದಿಗಳು ನಡೀತದೆ. ಹೀಗೆ ಸೇವಾದಿಗಳು, ಹೋಮಾದಿಗಳು ಮುಂತಾದವು ಕೂಡ ಇಲ್ಲಿ ನಡೀತಾ ಇರ್ತವೆ. ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ, ರಾಮನಿರ್ಮಿತ ಕ್ಷೇತ್ರ ಅಂತಲೇ ಹೇಳ್ತಾರೆ. ಹಾಗೆ ಈ ರೀತಿಯಾಗಿ ಏನು ಈ ಒಂದು ತೀರ್ಥಕ್ಷೇತ್ರದ ಈ ಒಂದು ಕ್ಷೇತ್ರದ ಮಹಿಮೆ ಈ ರೀತಿಯಾಗಿ. ಅಲ್ಲ, 2 ತೀರ್ಥ ಇದೆ ಅಲ್ಲ ಭಟ್ರೆ? ಅದು ಒಂದು ರಾಮತೀರ್ಥ ಅಂತ. ಅಂದ್ರೆ ಮೊದಲಿದ್ದದ್ದು ರಾಮ ಅಥವಾ ಲಕ್ಷ್ಮಣ? ಮೊದಲೇ ದೊಡ್ಡದಾಗಿರುವಂಥದ್ದು ರಾಮತೀರ್ಥ, ಚಿಕ್ಕದಾಗಿರುವಂಥದ್ದು ಲಕ್ಷ್ಮಣ. 2 ತೀರ್ಥ ಉದ್ಭವ ಆಗಿದೆ. ಬಾಣವನ್ನು ಹೊಡೆದು 2 ತೀರ್ಥವನ್ನು ರಾಮ ಉದ್ಭವ ಮಾಡಿರುವಂಥದ್ದು. ಹಾಗಾಗಿ ರಾಮತೀರ್ಥ ಅಂತ ಹೆಸರು ಬಂದಿರುವುದು. ದೇವಸ್ಥಾನದ ಸುತ್ತಲೂ ಗಾರ್ಡನ್ ಥರ ಮಾಡಿದ್ದಾರೆ ನೋಡಿ. ಇದು ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ, ಹಾಗೆ ನೆಮ್ಮದಿ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.